ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಯೋಗದ 10ನೇ ವರದಿ ಸಲ್ಲಿಸಿದರು. ಈ ವೇಳೆ ಸಚಿವ ಎಂಬಿ ಪಾಟೀಲ್, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಆಯೋಗದ ಕಾರ್ಯದರ್ಶಿ ಸಲಹೆಗಾರರು ಉಪಸ್ಥಿತರಿದ್ದರು. ಬಳಿಕ ಆರ್.ವಿ. ದೇಶಪಾಂಡೆ ಹಿಂದಿನ ಆಯೋಗ 1ರಿಂದ 7ರವರೆಗೆ ಆಡಳಿತ ಸುಧಾರಣೆ ಕುರಿತು ಹಲವು ಶಿಫಾರಸುಗಳನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿತ್ತು. ತಾವು ಅಧ್ಯಕ್ಷರಾದ ನಂತರ 8ರಿಂದ 10ರವರೆಗೆ 3 ವರದಿಗಳನ್ನು ಸಲ್ಲಿಸಲಾಗಿದ್ದು ಹಲವು ಮಹತ್ವದ ಶಿಫಾರಸು ಮಾಡಲಾಗಿದೆ ಎಂದು ಹೇಳಿದರು. ಹಿಂದಿನ ಆಯೋಗದ ಅವಧಿಯಲ್ಲಿ 199 ಶಿಫಾರಸುಗಳನ್ನು ಮಾತ್ರ ಅನುಷ್ಠಾನ ಮಾಡಲಾಗಿದ್ದು, ತಾವು ಅಧ್ಯಕ್ಷರಾದ ನಂತರ 5521 ಶಿಫಾರಸುಗಳನ್ನು ಅನುಷ್ಠಾನ ಮಾಡುವಲ್ಲಿ ಕೆಲಸ ಮಾಡಲಾಗಿದೆ. ಇದರಲ್ಲಿ ಮುಖ್ಯಮಂತ್ರಿ, ಮುಖ್ಯ ಕಾರ್ಯದರ್ಶಿ, ಸಚಿವರು, ಅಧಿಕಾರಿಗಳ ಸಹಕಾರ ಹಿರಿದು ಎಂದು ಹೇಳಿದರು. ಆದಾಯ ಪ್ರಮಾಣ ಪತ್ರ ಮತ್ತು ಪಡಿತರ ಚೀಟಿ ದುರುಪಯೋಗ ತಡೆಗೆ ಪಾರದರ್ಶಕತೆ ಕಾಪಾಡಲು ಆಯೋಗ ಶಿಫಾರಸು ಮಾಡಿದ್ದು, ಅದನ್ನು ರಾಜ್ಯ ಸರ್ಕಾರ ಒಪ್ಪಿ ಅನುಷ್ಠಾನ ಮಾಡಿದೆ. ರಾಜ್ಯ ಸರ್ಕಾರದ 7 ನಿಗಮ ಮಂಡಳಿಗಳನ್ನು ಮುಚ್ಚಲು ಹಾಗೂ 9 ಮಂಡಳಿಗಳನ್ನು ವಿಲೀನ ಮಾಡಲು ಶಿಫಾರಸು ಮಾಡಲಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮತ್ತಷ್ಟು ಸರಳೀಕರಣಗೊಳಿಸುವಂತೆ ಹಲವು ಶಿಫಾರಸುಗಳನ್ನು ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಇಂದು ಸಲ್ಲಿಸಲಾಗಿರುವ 10ನೇ ವರದಿಯಲ್ಲಿ 352 ಶಿಫಾರಸು ಮಾಡಲಾಗಿದೆ. 2874 ಯೋಜನೆಗಳನ್ನು ಪರಾಮರ್ಶೆ ನಡೆಸಿ ಉಪಯೋಗಕ್ಕೆ ಬಾರದ 1000 ಯೋಜನೆಗಳನ್ನು ರದ್ದುಗೊಳಿಸಲು ಸಲಹೆ ನೀಡಲಾಗಿದೆ. ಇದರ ಜೊತೆಗೆ 1 ಕೋಟಿ ರೂಪಾಯಿಗೂ ಕಡಿಮೆ ಅನುದಾನ ನೀಡಲಾಗಿದ್ದ 280 ಯೋಜನೆಗಳನ್ನು ಸಂಬಂಧಪಟ್ಟ ಇಲಾಖೆಗಳ ಜೊತೆ ವಿಲೀನಕ್ಕೆ ಶಿಫಾರಸು ಮಾಡಲಾಗಿದೆ ಎಂದರು. ಯಾವುದೇ ಹೊಸ ಯೋಜನೆಗಳನ್ನು ಪ್ರಕಟಿಸಿದಾಗ ಅಸ್ತಿತ್ವದಲ್ಲಿದ್ದ ಒಂದು ಯೋಜನೆಯನ್ನು ರದ್ದು ಮಾಡಬೇಕು, ಜೊತೆಗೆ ಪ್ರಕಟಿಸಿದ ಯೋಜನೆಗಳ ಎಲ್ಲ ಲಾಭ ಜನಸಾಮಾನ್ಯರಿಗೆ ತಲುಪಬೇಕು ಸೇರಿದಂತೆ ಸಿಬ್ಬಂದಿಗಳ ನೇಮಕಾತಿ ವಿಷಯದಲ್ಲೂ ಸಹ ಮಹತ್ವದ ಶಿಫಾರಸು ಮಾಡಲಾಗಿದೆ ಎಂದು ಹೇಳಿದ್ದಾರೆ.